ಅತಿ ಆದರೆ ಅಮೃತವೋ ವಿಷ ಅಂತ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ಮಾತನ್ನ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದೇ ವರ್ಷ RCB ಕಾಲ್ ತೊಡಿತ ಪ್ರಕರಣ ಏನಾಯ್ತೋ ಅದರಲ್ಲಿ 11 ಜನ ಆ ಕಾಲ್ ತೊಡಿತದಲ್ಲೇ ಸತ್ತೋದ್ರ ನೋಡಿ. ಬಂದಿದ್ದ ಅಭಿಮಾನಿಗಳ ಮುಖಾಂತರನೇ ಸತ್ರಲ್ಲ. ಆ ಇನ್ಸಿಡೆಂಟ್ ನ ನೋಡ್ತು ಅಂತಂದ್ರೆ ಈ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಫಲವಾಗಿ ಏನಾಗ್ತಿದೆ ಅಂತಂದ್ರೆ, ಎಲ್ಲೋ ಇನ್ನು ಮುಂದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಅನ್ನೋದೇ ನಡೆಯೋದಿಲ್ವಾ ಅನ್ನೋ ಲೆವೆಲ್ಗೆ ಒಂದು ಬೆಳವಣಿಗೆ ನಡೀತಾ ಇದೆ. ಈ ವರ್ಷ ವಿಜಯ್ ಹಜಾರೆ ಟ್ರೋಫಿ ಡೆಲ್ಲಿ ವರ್ಸಸ್ ಆಂಧ್ರ ಪ್ರದೇಶದ ಮ್ಯಾಚ್ ನಡಿಬೇಕಾಗಿತ್ತು. ಅದಕ್ಕೆ ಕೊಹ್ಲಿ ಕೂಡ ಬರೋದಾಗಿತ್ತು. ಆದ್ರೆ ಮ್ಯಾಚ್ ನಡೆಯೋಕೆ ಯಾವುದೇ ಕಾರಣಕ್ಕೂ ನಾವು ಅನುಮತಿ ಕೊಡಕ್ ಆಗಲ್ಲ, ನಮ್ಮಿಂದ ಅಂತೂ ಇದು ಆಗದೇ ಇಲ್ಲ ಅಂತ ಅನ್ಬಿಟ್ಟು ಪೊಲೀಸರು ಇದಕ್ಕೆ ನಿರಾಕರಿಸಿದ್ದಾರೆ. ಹಾಗಾದ್ರೆ ಈ ನಿರ್ಧಾರ ಯಾಕೆ? ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇನ್ನು ಮುಂದೆ ಏನಾಗುತ್ತೆ, ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ಹೊಸದಾಗ ಒಂದು ಸ್ಟೇಡಿಯಂ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಅದು ಸತ್ಯನಾ, ಅದು ಬರೋದು ಕನ್ಫರ್ಮ್ ಅನ್ನೋ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋಗೆ ಯಾರು ಹೊಸಬರಾಗಿತ್ತು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ದಿನಾಲೂ ನಿಮಗೆ ತಲುಪಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಸೊ ಫಸ್ಟ್ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋದು ಹೆಂಗ್ ಹುಟ್ಟಿತು ಅನ್ನೋ ಕಥೆನ ನಾನು ನಿಮಗೆ ಹೇಳಲೇಬೇಕಾಗತ್ತೆ. 1969ರಲ್ಲಿ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋದು ಬೆಂಗಳೂರಿನ ಹೃದಯ ಭಾಗದಲ್ಲಿ ನಿರ್ಮಾಣ ಆಗತ್ತೆ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ನೀವು ಏನ್ ನೋಡ್ತಾ ಇದ್ದೀರೋ ಅದು ಸಂಪೂರ್ಣವಾಗಿ ಗವರ್ನಮೆಂಟ್ ನ ಲ್ಯಾಂಡ್ ಆಗಿರುತ್ತೆ. ಈಗ ಸದ್ಯಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂತಂದ್ರೆ KSCA ಅವರು ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಸ್ಟೇಡಿಯಂಗೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಒಂದು ಹೆಸರಿಟ್ರಲ್ಲ, ಅದು ಯಾಕೆ ಇಟ್ರು ಗೊತ್ತಾ? ಯಾಕೆ ಅಂತಂದ್ರೆ ಅದು ಒಬ್ಬ ವ್ಯಕ್ತಿಯ ಹೆಸರು. ಆ ವ್ಯಕ್ತಿ ಮೂಲತಃ ಮೈಸೂರಿನ ಭಾಗದವರು, ಮಂಗಳ ರಾಮಚಂದ್ರ ಚಿನ್ನಸ್ವಾಮಿ ಅಂತ ಅವರ ಹೆಸರು. ಸೊ ಇವ್ರು ಯಾರು ಅಂತಂದ್ರೆ ಒಬ್ರು ವಕೀಲರು. KSCA ಅಂತಂದ್ರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಮತ್ತೆ ಮೈಸೂರು ಕ್ರಿಕೆಟ್ ಅಸೋಸಿಯೇಷನ್ಗೆ ಇವರು ಮಾಜಿ ಅಧ್ಯಕ್ಷರಾಗಿದ್ರು. ಇವನ್ BCCIಗೂ ಕೂಡ ಮಾಜಿ ಅಧ್ಯಕ್ಷರಾಗಿದ್ರು. ಭಾರತೀಯ ಕ್ರಿಕೆಟ್ ಆಡಳಿತಕ್ಕೆ ಇವರೊಂಥರ ದಿಗ್ಗಜ ವ್ಯಕ್ತಿಯಾಗಿದ್ರು. ಅವರ ಒಂದು ಕೊಡುಗೆ ತುಂಬಾ ಇದೆ ಕರ್ನಾಟಕ ಕ್ರಿಕೆಟ್ಗೆ ಅನ್ನೋದಕ್ಕೋಸ್ಕರ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಅಂತ ಕರಿತಾ ಇದ್ದಿದ್ದನ್ನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಮರುನಾಮಕರಣ ಮಾಡ್ತಾರೆ. ಈಗ ಹೃದಯ ಭಾಗದಲ್ಲಿ ಇದೆ ಅಂತ ನಾವು ಏನ್ ಹೇಳ್ತಾ ಇದೀವೋ ಅದು ಒಂದು ಕಾಲಕ್ಕೆ ವಾವ್, ಬೆಂಗಳೂರಿನ ಹೃದಯ ಭಾಗದಲ್ಲಿ ನಮಗೊಂದು ಸ್ಟೇಡಿಯಂ ಸಿಕ್ಕಿದೆ ಅನ್ನೋ ಖುಷಿ ಇತ್ತು. ಆದ್ರೆ ದೇಶ ಬೆಳೀತಾ 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 ಹೋಗ್ತಾ ಇದ್ದಂಗೆ ಆ ಹೃದಯ ಭಾಗದಲ್ಲಿ ಇದೆ ಅಂತ ಹೇಳ್ತಾ ಇದ್ದಂತ ಪ್ಲಸ್ ಪಾಯಿಂಟ್ ವಿಚಾರ ಏನಿದೆಯೋ ಅದೇ ಇವತ್ತು ಆ ಸ್ಟೇಡಿಯಂಗೆ ಕಂಟಕ ತಂದಿದೆ ಅಂತ ಕೂಡ ಹೇಳ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂಗೆ ತನ್ನದೇ ಆದಂತ ಒಂದು ಬಿಗ್ ಹಿಸ್ಟ್ರಿನೇ ಇದೆ. ಅಂತಂದ್ರೆ ಬೆಂಚ್ ಮಾರ್ಕ್ ಮ್ಯಾಚ್ ಗಳು ನಡೆದಿರ್ತಕ್ಕಂತ ಜಾಗ ಇದು. ಒಂದು ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿನಲ್ಲಿ ಹೇಳ್ಬೇಕು ಅಂತಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಿರ್ತಕ್ಕಂತ ಮ್ಯಾಚ್ ಗಳು 1987 ವಿಶ್ವಕಪ್ ಪಂದ್ಯಗಳು, 1996 ನಡೆದಂತ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆಗಿರ್ಬೋದು. ಇನ್ನ 2011ರಲ್ಲೂ ಕೂಡ ವಿಶ್ವಕಪ್ ಪಂದ್ಯಗಳು ನಡೆದಿದೆ. ಇನ್ನ 2013ರಲ್ಲಿ ಕ್ರಿಸ್ ಗೇಲ್ IPL ಪಂದ್ಯದಲ್ಲಿ 175 ರನ್ ಬಾರಿಸಿದ್ದು. ಇನ್ನ 2016ರಲ್ಲಿ T20 ವರ್ಲ್ಡ್ ಕಪ್ ಅಲ್ಲಿ ಕೊಹ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಡದಂತದ್ದು. ನಿಮ್ಗೆ IPL ವಿಚಾರಕ್ಕೆ ಬಂತು ಅಂತಂದ್ರೆ RCB, CSK, ಮುಂಬೈ ಇಂಡಿಯನ್ಸ್, KKR ಇವರೆಲ್ಲವೂ ಆಡದಂತ ಕೌಂಟ್ಲೆಸ್ ಥ್ರಿಲ್ಲರ್ ಮ್ಯಾಚ್ ಗಳ ಹಿಸ್ಟ್ರಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದೆ. ಆದ್ರೆ ಒಂದು ಪ್ರಕರಣ 11 ಜನರ ಜೀವನ ತೆಗಿತಲ್ಲ. ನಮ್ಮ ಒಂದು ಟೀಮ್ ನ ನೋಡ್ಬೇಕು, ಆದ್ರೆ ಜಯನ ನಾವು ಹಂಚ್ಕೋಬೇಕು ಅಂತ ಬಂದ್ರಲ್ಲ, ಅವ್ರಿಗೆ ಕುತ್ತು ತಂದಿದ್ದ ಪರಿಣಾಮ ಇಷ್ಟು ದೊಡ್ಡ ಹಿಸ್ಟ್ರಿ ಇದ್ದಂತ ಒಂದು ಸ್ಟೇಡಿಯಂಗೆ ಇವತ್ತು ಕಂಟಕ ಬಂದಿದೆ. ಅದಕ್ಕೆ ನಾನು ವಿಡಿಯೋ ಶುರು ಮಾಡ್ಬೇಕಾದ್ರೆ ಹೇಳಿದ್ದು ಅತಿಯಾದರೆ ಅಮೃತವೋ ವಿಷ ಅಂತ. ಸೊ ಇಲ್ಲಿ ಅತಿಯಾಗಿದ್ದೇನು ಅಂತಂದ್ರೆ ಅತಿಯಾದ ಅಭಿಮಾನ ಇರಬೇಕು. ಆದ್ರೆ ಅಂಧಾಭಿಮಾನ ಇಟ್ಕೊಂಡು ಈ ಒಂದು ಭ್ರಷ್ಟ ವ್ಯವಸ್ಥೆ ನಮ್ಮನ್ನು ಕಾಪಾಡುತ್ತೆ ಅಂತ ಅಂದ್ಕೊಂಡು ಲಕ್ಷಾನುಗಟ್ಟಲೆ ಜನ ಬಂದ್ರೂ ನಮ್ಮನ್ನಲ್ಲಿ ಸೇಫಾಗಿ ನೋಡ್ಕೊಂತಾರೆ ಅಂತ ಬ್ಲೈಂಡ್ ಆಗಿ ನಂಬ್ಕೊಂಡು ಬಂದ್ರು ಗೊತ್ತಾ. ಅದರ ಎಫೆಕ್ಟೇ ಇವತ್ತು ಅವರು ಪ್ರಾಣ ಕಳ್ಕೊಂಡ್ರು, ಜೊತೆಗೆ ಈ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಸ್ಟೇಡಿಯಂಗೂ ಕೂಡ ಕಳಂಕ ಬಂದಿದೆ. ಈಗ ಮೇನ್ ಟಾಪಿಕ್ ಬರೋಣ. ಏನ್ ನಡಿಬೇಕಾಗಿತ್ತು ಇವಾಗ ಹಜಾರೆ ಕಪ್ ಮ್ಯಾಚು, ಅದು ಯಾಕೆ ಪೊಲೀಸ್ ಅವರು ನಿರಾಕರಿಸ್ತಾ ಇದೀವಿ, ನಾವು ಇದಕ್ಕೆ ಅನುಮತಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಆಲ್ರೆಡಿ ಆವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಜೆಷನ್ ಕೊಟ್ರು ಕೂಡ ಆ ಇವೆಂಟ್ ನಡೆದಿದ್ರ ಪರಿಣಾಮವಾಗಿ 5 ಹೈ ಲೆವೆಲ್ ಪೊಲೀಸ್ ಆಫೀಸರ್ಗಳ ಮೇಲೆ ಅದೇನೋ ಪಾಪ ಹೇಳ್ತಾರಲ್ಲ ಹಂಗೆ ಬಲಿಪಶುಗಳಾದ್ರು ಅಂತಾನೆ ಹೇಳ್ಬೋದು. ಆ ತರ ಬಲಿಪಶುಗಳ ಆಗಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತಿಗೆ ರೆಡಿ ಇಲ್ಲ. ಸೊ ಅದಕ್ಕೆ ಬಿಲ್ಕುಲ್ ಅವ್ರು ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಅನುಮತಿ ಕೊಡಲ್ಲ ಅಂತ. ಸೊ ಮ್ಯಾಟರ್ ಏನಾಗಿದೆ ಅಂತಂದ್ರೆ, ವಿಜಯ್ ಹಜಾರೆ ಟ್ರೋಫಿ ನಡಿಬೇಕಲ್ಲ, ಅದಕ್ಕೋಸ್ಕರ ಡೆಲ್ಲಿ ವರ್ಸಸ್ ಆಂಧ್ರ ಪ್ರದೇಶದ ಮ್ಯಾಚ್ ಅಲ್ಲಿ ಕೊಹ್ಲಿ ಬರ್ಲೇಬೇಕಾಗಿತ್ತು. ಸೊ ಇದಕ್ಕೆ ಏನ್ ಮಾಡುತ್ತೆ, KSCA ಒಂದು ಅಪ್ರೋಚ್ ಅನ್ನ ಕೊಡುತ್ತೆ. ಯಾರಿಗೆ? ನಮ್ಮ ಹೋಮ್ ಮಿನಿಸ್ಟರ್ಗೆ. ಹೋದ್ ಸಲ ಈ ತರದ್ದು ತಪ್ಪಾಗಿತ್ತು, ಬಟ್ ಆದ್ರೆ ನಾವ್ ಈ ಸಲ ಏನ್ ಮಾಡ್ತಾ ಇದೀವಿ, ಪ್ರೇಕ್ಷಕರು ಬಂದ್ರೆ ತಾನೇ ಪ್ರಾಬ್ಲಮ್, ಹಂಗಾಗಿ ನಾವು ಪ್ರೇಕ್ಷಕರೇ ಇಲ್ದೆ ನಾವು ಮಾತ್ರ ಮ್ಯಾಚ್ ಮಾಡ್ಕೋತೀವಿ, ಬಟ್ ಅದು ಬೆಂಗಳೂರಲ್ಲೇ ಆಗ್ಬೇಕು ಅಂತ ಅನ್ಬಿಟ್ಟು
ತರ ನಮ್ಗೆ ಅನುಮತಿ ಕೊಡಿ ಅಂತ ಅಂದ್ಬಿಟ್ಟು ಒಂದು ಲೆಟರ್ನ ಕೊಡ್ತಾರೆ. ಅವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸಜೆಷನ್ ಕೇಳಿದ್ದಕ್ಕೆ ಪೊಲೀಸ್ ಅವ್ರು ಹೇಳ್ತಾರೆ ರಿಸ್ಕ್ ಇನ್ನೂ ಕೂಡ ಇದೆ. ಈಗ ಆ ಕೇಸ್ ನಡೆದು ಇಷ್ಟು ದಿನ ಆಗಿರ್ಬೋದು, ಆದ್ರೂ ರಿಸ್ಕ್ ಇದೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ 2025 ಜುಲೈ ಟೈಮ್ನ RCB ವಿಜಯೋತ್ಸವದ ಕಾಲ್ತೊಳಿತ ಪ್ರಕರಣ ಏನಿತ್ತು ಅದಾದ್ಮೇಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೈ ರಿಸ್ಕ್ ವೆನ್ಯೂ ಅಂತ ಗುರುತಿಸಲಾಗಿದೆ. ಅಂದ್ರೆ ತುಂಬಾ ರಿಸ್ಕ್ ನಡೆಯುವಂತ ಒಂದು ಜಾಗ ಯಾವುದು ಅಂತ ಹೇಳೋದಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಗುರುತು ಮಾಡಲಾಗಿದೆ ಅಂತೆ. ಯೂಶುವಲಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂದು ಅದು ಕಾಲ್ ತೊಡಿದ ಪ್ರಕರಣ ಏನು ಅಂತ ಗೊತ್ತು, ಆದ್ರೂ ಕೂಡ ವಿಡಿಯೋಗೋಸ್ಕರ 2 ನಿಮಿಷ ಡಿಸ್ಕಸ್ ಮಾಡೋಣ. RCB ಗೆಲುವಿನ ನಂತರ ಒಂದು ವಿಜಯೋತ್ಸವ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಆಗುತ್ತೆ. ಅಲ್ಲಿ ಸರ್ಕಾರದವರು ಆಳು ಮುಳು ಎಲ್ಲರೂ ಬಂದ್ರು. ಕೊನೆಯಲ್ಲಿ ನಾವಿಲ್ಲ, ನಾವು ಕರೀಲಿಲ್ಲ, ಇವ್ರು ಕರೀಲಿಲ್ಲ, ನಾವು ಮಾಡಿದ್ದಲ್ಲ ಅಂತ ಹೇಳಿದ್ರು. ಬಟ್ ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿದ್ರು, ಇದಂತೂ ಸತ್ಯ. ಕ್ರೌಡ್ ಕಂಟ್ರೋಲ್ ಮಾಡಕ್ಕೆ ವಿಫಲ ಆಯ್ತು ಸಿಸ್ಟಮ್. ಇನ್ನ ಎಂಟ್ರಿ ಎಕ್ಸಿಟ್ ಎಲ್ಲರಿಗೂ ಕನ್ಫ್ಯೂಷನ್, ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ ಯಾರಿಗೂ ಗೊತ್ತಿಲ್ಲ. ಪೊಲೀಸ್ಗೆ ಮತ್ತೆ ಆರ್ಗನೈಸರ್ ಜೊತೆಗೆ ಕೋಆರ್ಡಿನೇಷನ್ ಏನಾಗೋಯ್ತು, ಕೊರತೆ ಆಯ್ತು. ಹೆಂಗ್ ಹೇಳ್ಬೇಕು ಅಂತಂದ್ರೆ ಇವಾಗ ಆರ್ಗನೈಸರ್ ಮೇಲೆನೆ ತಪ್ಪಾಗಿದೆ. ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು 5 ಆಫೀಸರ್ಗಳನ್ನ ಅಂದ್ರೆ ಸಸ್ಪೆನ್ಷನ್ ಮಾಡಿದ್ರು. ಅವ್ರನ್ನೆಲ್ಲ ರಿವೋಕ್ ಮಾಡಿ ಆ ಆರ್ಡರ್ನ ವಾಪಸ್ಸು ಕೂಡ ಅವರು ಡ್ಯೂಟಿಗೆ ಬಂದಿದ್ದಾರೆ ಅಂತಂದ್ಮೇಲೆ ಆರ್ಗನೈಸರ್ದೇ ತಪ್ಪು. ಆ ಪರಿಣಾಮದಿಂದ ಏನಾಯ್ತು ಅಂತಂದ್ರೆ ಭೀಕರವಾದಂತ ಕಾಲ್ ತುಳಿತ ಆಯ್ತು. ಅದರಲ್ಲಿ 11 ಜನ ಸಾವನ್ನಪ್ಪಿದ್ರು. ಈ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಕೂಡ ನಡೀತು. KSA ಮತ್ತೆ ಆರ್ಗನೈಸರ್ ರೋಲ್ಗಳ ಬಗ್ಗೆ ಪ್ರಶ್ನೆ ಮಾಡಲಾಯಿತು. ಇವನ್ ಕೊಹ್ಲಿ ಮೇಲೂ ಕೂಡ ಕೇಸ್ ಆಗಿತ್ತು. ಬಟ್ ಆಮೇಲೆ ಅದು ಇದು ಆಗಿ ಇನ್ನು ಫೈನಲ್ ಶಿಕ್ಷೆ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಈಗ ಈ ತರ ಆಕ್ಷನ್ ತಗೊಂಡಿದೀವಿ ಅಂತ ಹೇಳಿದ್ರು ಆ ಟೈಮಲ್ಲಿ, ಬಟ್ ಈಗ ಏನಾಗಿದೆ ಯಾರಿಗೂ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಏನು ಗೊತ್ತಾ, ಇದೇ ಪ್ರಾಬ್ಲಮ್. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆಗುತ್ತೆ ಅಂತಂದ್ರೆ ಆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಬೂಮ್ ಇರುತ್ತೆ. ಒಂದು ವಾರ ಆದಮೇಲೆ ಯಾವುದೋ ಇನ್ನೊಂದು ನ್ಯೂಸ್ ಬರುತ್ತೆ, ಅವಾಗ ಇದನ್ನು ಮರಿತೀವಿ. ಸೊ ಇಲ್ಲಿ ಈ ರಾಜಕಾರಣಿಗಳಿಗೆ ಮತ್ತು ನಮ್ಮ ಸಿಸ್ಟಮ್ಗೆ ಗೊತ್ತಾಗ್ಬಿಟ್ಟಿದೆ, ಜನ ಏನೇ ಆದ್ರೂ ಮರೀತಾರೆ. ಸೊ ಅದೇ ನಮಗೆ ಒಂದು ಅಸ್ತ್ರ ಅನ್ನೋದನ್ನ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ. ಈ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಏನಾಯಿತು, ದಯಾನಂದ್ ಅವ್ರ ಮೇಲೆ ಅಂತರಣ ಎಲ್ಲ ಆಯಿತು. ಆಮೇಲೆ ಪಾಪ ಅವರು ಅದನ್ನೆಲ್ಲ ಜಯಿಸ್ಕೊಂಡು ವಾಪಸ್ ಬಂದರು. ಅದಕ್ಕಾಗಿಯೇ ಪೊಲೀಸವರು ಇವಾಗ 0 ರಿಸ್ಕ್ ಅಪ್ರೋಚ್ನ ತಗೋತಾ ಇದ್ದಾರೆ. ಅಂತಂದರೆ ನಮ್ಮ ತಲೆಗೆ ಬಂದ್ಬಿಡಬಾರ್ದು ಇದು. ಸೊ ನಾವು ಯಾವುದೇ ಆದ್ರೂ ಕಟ್ಟುನಿಟ್ಟಾಗೆ ಹೇಳಬೇಕು ಅಂತಂದ್ಬಿಟ್ಟು ಇವಾಗ ಪೊಲೀಸವರು ಈ ಥರದ್ದೊಂದು ಅಪ್ರೋಚನ್ನ ಅವರು ತಗೊಂಡ್ಬಿಟ್ಟಿದ್ದಾರೆ. ಆಯ್ತಾ, ಈಗ ಪೊಲೀಸವರು ಇದನ್ನ ಬಟ್ ಏನಾಗ್ತಿದೆ ಅಂತಂದ್ರೆ ವಿರಾಟ್ ಕೊಹ್ಲಿ ಬರ್ತಾರೆ ಅನ್ನೋದ್ರಿಂದ ಫ್ಯಾನ್ಸು ಸ್ಟೇಡಿಯಂ ಸುತ್ತಮುತ್ತ ಬರಬಹುದು ಅಂತ ಪೊಲೀಸವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಎಂಥ ಸ್ಥಿತಿಗೆ ಬಂದಿದೆ ಅಂತಂದ್ರೆ ಆಲ್ರೆಡಿ ಆ ಕಾಲ್ ತೊಳಿತದ ಪ್ರಕರಣದಲ್ಲಿ ವಿರಾಟ್ ಕೊಹ್ಲಿನೇ ಒಂಥರ ಕೇಂದ್ರ ಬಿಂದು. ಅವ್ರನ್ನ ನೋಡಕ್ಕೆ ಅಂತ ಹೋಗಿನೇ ಆ ಒಂದು ಇವೆಂಟ್ ಆಗಿರ್ಬೋದು. ಮೇ ಬಿ ಈಗ ಒಂದಷ್ಟು ಜನ ಬಂದು ಕಮೆಂಟ್ ಹಾಕ್ಬೋದು, ನೀನೇನು ವಿರಾಟ್ ಕೊಹ್ಲಿ ಬಗ್ಗೆ ಹಂಗೆ ಹೇಳ್ತೀಯ ಅಂತ. ನಾನೇನು ವಿರಾಟ್ ಕೊಹ್ಲಿ ಬಗ್ಗೆ ಹೇಳ್ತಾ ಇಲ್ಲ, ಇರೋ ವಾಸ್ತವನ ಹೇಳ್ತಾ ಇದ್ದೀನಿ. ಜನ ಹೋಗಿದ್ದು ಕೊಹ್ಲಿನ ನೋಡಬೇಕು ಅಂತಾನೆ ನನಗೆ ಗೊತ್ತಿರೋ ಮಟ್ಟಿಗೆ. ಈಗ ನೀವೇನು ಕಮೆಂಟ್ ಹಾಕ್ತಿರೋ ಅವ್ರುಗಳೆಲ್ಲ ಹೋಗ್ಬಿಟ್ಟು 11 ಜನ ಸತ್ತೋದ್ರು ಗೊತ್ತಾ RCB ಕಾಲ್ ತುಡಿತದ ಪ್ರಕರಣದಲ್ಲಿ. ಅವರು ಕೂಡ ನಿಮ್ಮ ಥರನೇ RCB ಅಭಿಮಾನಿ, ನಿಮ್ಮ ಥರನೇ ಕೊಹ್ಲಿ ಅಭಿಮಾನಿ. ಅವ್ರ ಮನೇಲಿ ಹೋಗಿ ಕೇಳಿ ಆಮೇಲೆ ಇಲ್ಲಿ ಬಂದು ಕಮೆಂಟ್ ಹಾಕಿ. ಆ ನೋವು ನೋಡಿದಾಗ ಗೊತ್ತಾಗುತ್ತೆ. ಎಲ್ಲ ಅವ್ರವ್ರ ಮನೇಲಿ ಆಗೋವರೆಗೂ ಅಷ್ಟೇನೆ ಬಂದ್ಬಿಟ್ಟು ಇನ್ನೊಬ್ರಿಗೆ ಹಂಗೆ ಹಿಂಗೆ ಅಂತ ಬೈಯೋದು. ನಿಮ್ಮ ಮನೆಗಳಲ್ಲಾಗಿದ್ರೆ ನೀವು ಅದನ್ನೇ ಹೇಳ್ತಾ ಇದ್ರಿ. ಈಗ ವಿಚಾರಕ್ಕೆ ಬರೋಣ ಡೈರೆಕ್ಟ್ ಆಗಿ. ವಿರಾಟ್ ಕೊಹ್ಲಿ ಇರೋದ್ರಿಂದ ಸ್ಟೇಡಿಯಂ ಸುತ್ತಮುತ್ತ ಜನ ಸೇರ್ಕತ್ತಾರೆ ಅಂತ ಹೇಳ್ತಾರೆ. ಇನ್ನ MG ರೋಡು, ಕಬ್ಬನ್ ಪಾರ್ಕು, ವಿಧಾನಸೌಧ ಇವೆಲ್ಲ ಜಾಗದಲ್ಲಿ ಮತ್ತೆ ಟ್ರಾಫಿಕ್ ಆಗಂತ ಚಾನ್ಸಸ್ ಇರುತ್ತೆ. ಎಮರ್ಜೆನ್ಸಿ ಸಿಚುವೇಶನ್ ಬಂತು ಅಂತಂದ್ರೆ ಜನನ ಆ ಕಡೆ ಈ ಕಡೆ ಕಳಿಸೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಸುತ್ತಮುತ್ತ ಕ್ರೌಡೆಡ್ ಏರಿಯಾ. ನಿಮಗೆ ಗೊತ್ತಿರಂಗೆ ಅದು ಮ್ಯಾಚ್ ನಡೀತು ಅಂತಂದರೆ ಎಷ್ಟು ಕ್ರೌಡ್ ಆಗುತ್ತೆ, ಎಷ್ಟು ಕೇಕೆ ಹಾಕೊಂಡು ಜನಗಳು ಓಡಾಡ್ತಾ ಇರ್ತಾರೆ ಅಂತ ಎಲ್ಲ ಗೊತ್ತಲ್ಲ. ಅದಕ್ಕೆ ಪೊಲೀಸವರು ಇದು ಬಿಲ್ಕುಲ್ ಆಗಲ್ಲ ಅಂತ ಹೇಳಿದ್ದಾರೆ. ಇನ್ ಕೇಸ್ ಈಗ ಮ್ಯಾಚ್ ನಡಿಲೇ ಇಲ್ಲ ಅಂತಂದರೆ ಏನೇನು ಅನಾನುಕೂಲಗಳಾಗ್ಬೋದು ಅನ್ನೋದನ್ನು ಹೇಳ್ತೀನಿ. ಸೊ ಒಂದೇನು, ಫ್ಯಾನ್ಸ್ಗಳು ಡಿಸಪಾಯಿಂಟ್ ಆಗ್ತಾರೆ. ಅಂದರೆ ನಮ್ಮ ಅಭಿಮಾನಿ ಅಂದರೆ ನಮ್ಮ ದೇವ್ರನ್ನ ನಾವು ನೋಡೋಕ್ಕಾಗಲಿಲ್ಲ. ಈಗೆಲ್ಲ ಹಂಗೆ ತಾನೇ ಹೇಳ್ತಾ ಇರೋದು. ಅಭಿಮಾನ ಇಟ್ಕೋಬೇಕು, ಅಭಿಮಾನ ಇಟ್ಕೊಂಡವ್ರನ್ನೇ ಇವತ್ತು ದೇವರು ಅಂತ ಹೇಳ್ತಾ ಇದಾರಲ್ಲ, ಆ ರೀತಿ. ಸೊ ಫ್ಯಾನ್ಸ್ಗೆ ಒಂದಷ್ಟು ಡಿಸಪಾಯಿಂಟ್ ಆಗುತ್ತೆ. ಲೋಕಲ್ ವೆಂಡರ್ಸ್ಗಳಿಗೆ ಮತ್ತು ಹೋಟೆಲ್ ಅವ್ರಿಗೆ ಲಾಸ್ ಆಗುತ್ತೆ. ಆಬ್ವಿಯಸ್ಲಿ ಬಿಸ್ನೆಸ್ ಕಡಿಮೆ ಆಗುತ್ತೆ. ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿಕೊಂಡೆ ಆ ಸರೌಂಡಿಂಗಲ್ಲಿ ಬಾಡಿಗೆ ಅವೆಲ್ಲ ಕಟ್ತಾ ಇರ್ತಾರೆ, ಅದು ಮಿಸ್ ಆಗುತ್ತೆ. ಇನ್ನೇನಾದರೂ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಇದೆಯಲ್ಲ, ಸೊ ಇವ್ರಿಗೆ ಏನಾಗ್ಬೋದು ಅಂತಂದರೆ ರೆವೆನ್ಯೂ ಲಾಸ್ ಆಗುತ್ತೆ. ಒಂದು ಮ್ಯಾಚ್ ನಡೆದ್ರೆ ಇಷ್ಟು ಅನ್ನೋದು ಬರುತ್ತಲ್ಲ, ಆ ರೆವೆನ್ಯೂ ಲಾಸ್ ಆಗುತ್ತೆ. ಬೆಂಗಳೂರು ಕ್ರಿಕೆಟ್ದೊಂದು ಇಮೇಜ್ ಇದೆ ಗೊತ್ತಾ. ಈಗ ಎಷ್ಟೋ ನೀವು ಹೊರದೇಶಗಳಲ್ಲಿ ಹೋದ್ರೂ ಕೂಡ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಾಕೆ ಅಂತಂದರೆ ಇಡೀ ವರ್ಲ್ಡಲ್ಲಿ ಫಸ್ಟ್ ಸೋಲಾರ್ ಸಿಸ್ಟಮ್ನ ಅಳವಡಿಸ್ಕೊಂಡು ಲೈಟಿಂಗ್ಸು ಇದನ್ನೆಲ್ಲ ಮಾಡಿದಂಥ, ಎಲೆಕ್ಟ್ರಿಸಿಟಿನ ಬಳಸ್ಕೊಂಡಂಥ ಒಂದು ದೊಡ್ಡ ಸ್ಟೇಡಿಯಂ ಅನ್ನೋ ಹೆಗ್ಗಳಿಕೆ ನಮಗಿದೆ. ಸೊ ಇದರಲ್ಲಿ ಎಷ್ಟೋ ಮ್ಯಾಚ್ಗಳು ನಡೆದಿರೋದು ಕೂಡ ಆ ಕ್ರಿಕೆಟ್ ಇಮೇಜನ್ನ ಜಾಸ್ತಿ ಮಾಡಿಕೊಡುತ್ತೆ. ಅಂತಂದರೆ ಬೆಂಗಳೂರಿಗಾಗಿರ್ಬೋದು ಅಥವಾ ಬೆಂಗಳೂರಿನ ಈ ಸ್ಟೇಡಿಯಂಗಾಗಿರ್ಬೋದು. ಸೊ ಇದೆಲ್ಲ
ಮೇ ಬಿ ಎಲ್ಲೋ ಒಂದು ಕಡೆ ಕಳ್ಕೊಬೋದು ಅಂತ ಒಂದು ಅನಾನುಕೂಲಗಳಲ್ಲಿ ಹೇಳ್ಬೋದು. ಆಯ್ತಪ್ಪ, ಬೆಂಗಳೂರಲ್ಲಿ ಕ್ರಿಕೆಟೇ ನಡೆಯಲ್ಲ ಅನ್ನೋದಾದರೆ ಕ್ರಿಕೆಟ್ ಅನ್ನೋದೊಂದು ಇದೆ, ಅದನ್ನು ಹೆಂಗೆ ಉಳಿಸ್ಕೊಂತೀರಾ? ನೋಡಿದಿರ ಈಗಲೇ 1 ತಿಂಗಳು 2 ತಿಂಗಳು ಮುಂದೆ ಒಂದು ನ್ಯೂಸ್ ಬಂದಿತ್ತು. ಅದೇನು ಅಂತಂದರೆ, ನಾವು ಈ ಥರ ಕ್ರಿಕೆಟ್ ಮ್ಯಾಚ್ ಮಾಡೋಕ್ಕೆ ಒಂದು ದೊಡ್ಡ ಸ್ಟೇಡಿಯಂನೇ ಹೊಸದಾಗಿ ಕಟ್ತೀವಿ, ಚಿನ್ನಸ್ವಾಮಿನಲ್ಲಿ ಪ್ರಾಬ್ಲಮ್ ಅಲ್ವಾ, ಬೇಡ ನಾವೇ ಒಂದು ಹೊಸದಾಗಿ ಓಪನ್ ಮಾಡೋಣ ಅಂತಂದ್ಬಿಟ್ಟು ಅಪ್ರೋಚ್ ಬಂದಿತ್ತು. ಅದೆಲ್ಲ ಕಡೆ ಕೇಳಿತ್ತು. ಅದು ಸತ್ಯನ ಸುಳ್ಳ ಅಂತ ಗೊತ್ತಿರಲಿಲ್ಲ ಅಲ್ವಾ, ಆದರೆ ಅದು ಸತ್ಯ. ಬೆಂಗಳೂರಿನ ಔಟ್ಸ್ಕರ್ಟಲ್ಲಿ ಅಂತಂದರೆ ಸುತ್ತಮುತ್ತ ಈಗ ಬಿಡದಿ ಆಗಿರ್ಬೋದು, ದೇವನಹಳ್ಳಿ ಸುತ್ತಮುತ್ತ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ವರ್ಲ್ಡ್ ಕ್ಲಾಸ್ ಸ್ಟೇಡಿಯಮನ್ನು ಪ್ರಪೋಸಲ್ ಕೊಟ್ಟಿದ್ದಾರೆ, ಇದು ಸತ್ಯ. ಆದರೆ ಲ್ಯಾಂಡ್ ಐಡೆಂಟಿಫಿಕೇಶನ್ ಸ್ಟೇಜು ಇನ್ನೂ ರನ್ನಿಂಗಲ್ಲಿದೆ. ಯಾವ ಲ್ಯಾಂಡಲ್ಲಿ ಮಾಡಬೇಕು ಅನ್ನೋದು ಇನ್ನೂ ಕರೆಕ್ಟಾಗಿ ಆಗಿಲ್ಲ. ಕನ್ಸ್ಟ್ರಕ್ಷನ್ ಅಂತೂ ಸ್ಟಾರ್ಟ್ ಆಗಿಲ್ಲ. ಯಾಕಪ್ಪ ಈಗ ಔಟ್ಸ್ಕರ್ಟಲ್ಲಿ ಏನಕ್ಕೆ ಸ್ಟೇಡಿಯಂ ಮಾಡಬೇಕು ಅಂತಂದರೆ, ಆಸ್ ಯೂಶುವಲ್ ನಿಮಗೆ ಗೊತ್ತಿರಂಗೆ ಟ್ರಾಫಿಕ್ ಫ್ರೀ ಅಸೆಸ್ ಇರಬೇಕು, ಕ್ರೌಡ್ ಕಂಟ್ರೋಲ್ ಆಗಬೇಕು, ಮತ್ತು ಯಾವುದೇ ರೀತಿ ತೊಂದರೆಗಳಾಗದೆ ಬಿಗ್ ಇವೆಂಟ್ಸ್ಗಳು ಕ್ಲೀನಾಗಿ ನಡಿಬೇಕು ಅನ್ನೋ ಉದ್ದೇಶಕ್ಕೆ. ಇನ್ ಕೇಸ್ ಅದಾಯಿತು ಅಂತಂದರೆ ಒಳ್ಳೆಯದೇ ಅಂತ ನನಗನ್ಸುತ್ತೆ. ಇನ್ನು ಹೊಸ ಸ್ಟೇಡಿಯಂ ಬಂದರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಏನಾಗ್ಬೋದು ಅನ್ನೋದು ಒಂದು ಕ್ವಶನ್ ಇರುತ್ತಲ್ವಾ. ಅಂದರೆ ಹೊಸ ಸ್ಟೇಡಿಯಂ ಏನಾದರೂ ಬಂತು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಶಟ್ ಡೌನ್ ಆಗಲ್ಲ. ಸೊ ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ, ಅಯ್ಯೋ ಹೊಸದು ಬಂತು ಅಂತಂದರೆ ಈ ಹಿಸ್ಟ್ರಿ ಇರ್ತಕ್ಕಂಥ ಸ್ಟೇಡಿಯಂನೇನಾದರೂ ಶಟ್ ಡೌನ್ ಮಾಡಿಬಿಡ್ತಾರಾ ಅಥವಾ ಬೇರೆದಕ್ಕೆ ಬಳಸ್ಕೊಂಡ್ಬಿಡ್ತಾರಾ ಅಂತ. ಹಂಗೆಲ್ಲ ಏನಾಗಲ್ಲ. ಸೊ ಅದು ಫ್ಯೂಚರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಡೊಮೆಸ್ಟಿಕ್ ಮ್ಯಾಚಸ್ಗಳಿಗೆ, ವುಮೆನ್ ಕ್ರಿಕೆಟ್ಗೆ, ಅಂಡರ್-19 ಮ್ಯಾಚಸ್ ಅಥವಾ ಜೂನಿಯರ್ ಮ್ಯಾಚಸ್ಗಳೇನಿದೆಯೋ ಅದನ್ನು ಮಾಡ್ತಾರೆ, ಪ್ರಾಕ್ಟೀಸ್ ಗೇಮ್ಸ್ಗಳನ್ನು ಮಾಡ್ತಾರೆ. ಜೊತೆಗೆ ಅದೊಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋದು ಲೆಗೆಸಿ ಉಳ್ಕೊಳ್ಳುತ್ತೆ. ಹೊಸ ಸ್ಟೇಡಿಯಂ ಅನ್ನೋದು ಏನು ಬರುತ್ತೋ ಅದನ್ನು ಸೇಫ್ಟಿ ಪರ್ಪಸ್ಗೆ ಮಾಡ್ತಾರೆ. ಫ್ಯೂಚರಲ್ಲಿ ಈ ಥರ ಔಟ್ಸ್ಕರ್ಟಲ್ಲಿ ಇರ್ತಕ್ಕಂಥ ಸ್ಟೇಡಿಯಂನ ಏನಕ್ಕೆ ಬಳಸ್ಕೋತಾರೆ ಅಂತಂದರೆ, ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನ ಮಾಡ್ತಾರೆ, ವರ್ಲ್ಡ್ ಕಪ್ಸ್ಗಳನ್ನ ಮಾಡ್ಬೋದು, IPL ಪ್ಲೇ ಆಫ್ಗಳನ್ನ ಮಾಡ್ಬೋದು. ಹೆಚ್ಚಾಗಿ ಎಲ್ಲ ಮ್ಯಾಚ್ಗಳನ್ನ ಏನು ಮಾಡ್ತಾರೆ, ಅವಾಗ ಔಟ್ಸ್ಕರ್ಟಲ್ಲಿ ಆಗಂತ ಆ ಒಂದು ಸ್ಟೇಡಿಯಂಗೆ ಈ ಮ್ಯಾಚ್ಗಳನ್ನೆಲ್ಲ ಶಿಫ್ಟ್ ಮಾಡ್ತಾರೆ. ಬಟ್ ಕೆಲವೊಂದು ಇಂಪಾರ್ಟೆಂಟು ಅಥವಾ ಕ್ರೌಡ್ ಜಾಸ್ತಿ ಸೇರಲ್ಲ ಅನ್ನೋ ಮ್ಯಾಚ್ಗಳೇನಿರುತ್ತೋ ಅದನ್ನು ಇಲ್ಲಿ ಆಡಿಸೋಂಥ ಸಾಧ್ಯತೆ ಇರುತ್ತೆ. ಸೊ ಎರಡೂ ರನ್ ಇರುತ್ತೆ. ಬಟ್ ಯಾವ ಸ್ಟೇಡಿಯಮಲ್ಲಿ ಯಾವುದನ್ನು ಮಾಡಬೇಕು, ಜನ ಜಾಸ್ತಿ ಬರೋದು, ಸೇಫ್ಟಿ ಕನ್ಸರ್ನ್ ನೋಡ್ತಂತಂದ್ರೆ ಅವಾಗ ಔಟ್ಸ್ಕರ್ಟ್ಗೆ ಹಾಕ್ತಾರೆ. ಇಲ್ಲ ನಾರ್ಮಲ್ ಆಗಿದೆ, ಇದು ತುಂಬ ಜನ ಏನು ಬರಲ್ಲ ಅಥವಾ ಯಾರಿಗೂ ತೊಂದರೆ ಆಗಲ್ಲ ಅನ್ನೋ ಮ್ಯಾಚ್ಗಳನ್ನ ಇಲ್ಲಿಗೆ ಹಾಕ್ತಾರೆ. ಈಗ ಔಟ್ಸ್ಕರ್ಟಲ್ಲಿ ಕಟ್ಟಂಥ ಸ್ಟೇಡಿಯಂ ಬರೋದ್ರಿಂದ ಒಳ್ಳೇದಾ ಕೆಟ್ಟದ ಅನ್ನೋದು ಕೂಡ ನಮ್ಮ ತಲೆನಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಸಿಟಿಲೇ ಇರೋದ್ರಿಂದ ಸಿಟಿ ಬೆಳೆಯುತ್ತೆ ಮತ್ತು ಜನಗಳಿಗೆ ಈಸಿ ಆಗುತ್ತೆ, ಈ ಥರದ್ದೆಲ್ಲ ಮಾತುಕತೆ ಇದೆ ಅಲ್ವಾ. ಸೊ ಅದನ್ನು ನಿಮ್ಗೆ ಹೇಳೋದಾದರೆ ಸಿಂಪಲಾಗಿ ಒಳ್ಳೆಯದೇನು, ಟ್ರಾಫಿಕ್ ಫ್ರೀ ಆಗುತ್ತೆ, ಆಮೇಲೆ ಪಾರ್ಕಿಂಗ್ ಸ್ಪೇಸ್ ಆರಾಮಾಗಿರುತ್ತೆ. ಈಗ ನೀವು ಇಲ್ಲಿಗೆ ಹೋದರೆ ಪಾರ್ಕಿಂಗ್ದು ಎಷ್ಟು ಅನುಭವಿಸ್ತೀರಾ, ಜೊತೆಗೆ ಹೊರಗಡೆಗೆ ಬರಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅವೆಲ್ಲ ಕಡಿಮೆ ಆಗುತ್ತೆ. ಮತ್ತು ಕ್ರೌಡು ಮ್ಯಾನೇಜ್ಮೆಂಟು ಪೊಲೀಸ್ ಅವ್ರಿಗೆ ಈಸಿ ಆಗುತ್ತೆ, ಮತ್ತು ಈವನ್ ಆರ್ಗನೈಸರ್ಸ್ಗಳಿಗೂ ಕೂಡ ಅದೊಂದು ಸ್ವಲ್ಪ ಈಸಿ ಆದಂಗೆ ಆಗುತ್ತೆ ಹೊರಗಡೆಗೆ ಮಾಡೋದ್ರಿಂದ. ಇನ್ನು ಕೆಟ್ಟದ್ದೇನಾಗುತ್ತೆ ಅಂತಂದರೆ, ಕೆಟ್ಟದ್ದು ಅಂತ ಏನಿಲ್ಲ, ಬಟ್ ಇದರಿಂದ ಒಂದು ಸ್ವಲ್ಪ ಹೈಪ್ ಏನು ಕಡಿಮೆ ಆಗುತ್ತೆ ಅಂತ ಹೇಳೋದಾದರೆ, ಹೊಸದು ಕಟ್ಟಿದ್ರೆ ಸಿಟಿ ಸೆಂಟ್ರಲ್ಲಿ ವೈಬ್ ಇರಲ್ಲ, ಮೊದಲು ವೈಬ್ ಏನಿತ್ತೋ ಆ ವೈಬ್ ಇರಲ್ಲ. ಅಥವಾ ಇನಿಷಿಯಲ್ ಟ್ರಾನ್ಸ್ಪೋರ್ಟ್ ಇಶ್ಯೂಸ್ ಆಗ್ಬೋದು. ಅಂತಂದರೆ ಈಗ ಹೆಂಗೆ ಅಂತಂದರೆ, ಮೊದಲು ಕ್ಯಾಬ್ ಅವ್ರಿಗೆ, ಆಟೋದವ್ರಿಗೆ, ಇವ್ರಿಗೆಲ್ಲ ಒಂದಷ್ಟು ಬಾಡಿಗೆಗಳು ಸಿಗ್ತಾಯಿತ್ತು ಗೊತ್ತಾ ಮ್ಯಾಚ್ ಟೈಮಲ್ಲಿ, ಅದೆಲ್ಲ ಒಂದು ಕಡೆ ಮಿಸ್ ಆಗ್ಬೋದು ಅಂತ ಕಾಣಿಸುತ್ತೆ. ಬಟ್ ಲಾಂಗ್ ಟರ್ಮ್ಗೆ ಯೋಚನೆ ಮಾಡುತ್ತು ಅಂತ ಹೇಳೋದಾದರೆ ನಮಗೆ ಹೊರವಲಯದ ಸ್ಟೇಡಿಯಮ್ಮೇ ಬೆಸ್ಟ್ ಅಂತ ನನ್ನ ಒಪಿನಿಯನು. ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಕನ್ಕ್ಲೂಷನ್ ಬರಬೇಕಾದ್ರೆ ನನ್ನ ಅಭಿಪ್ರಾಯನ ಓಪನ್ ಆಗಿ ಹೇಳ್ಬಿಡ್ತೀನಿ. ಈಗ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನೋದಿದೆಯೋ ಅದು ಬೆಂಗಳೂರು ಕ್ರಿಕೆಟ್ ಸೋಲ್. ಇದು ಎಮೋಷನ್ ಇರಬೇಕು, ಹಿಸ್ಟ್ರಿ ಇರಬೇಕು, ಆದರೆ ಸೇಫ್ಟಿ ಕಾಂಪ್ರಮೈಸ್ ಆಗಬಾರ್ದು. ಪೊಲೀಸ್ ಅವರ ಈ ನಿರ್ಧಾರ ನಮ್ಗೆ ಈ ತಕ್ಷಣಕ್ಕೆ ನೋಡ್ತು ಅಂತಂದ್ರೆ ಅದು ಕಹಿ ಅನ್ನಿಸ್ಬೋದು, ಆದರೆ ಸೇಫ್ಟಿ ಯೋಚನೆ ಮಾಡ್ತು ಅಂತಂದ್ರೆ ಅವ್ರು ತಗೊಂಡಿರೋ ನಿರ್ಧಾರ 100% ಕರೆಕ್ಟ್ ಆಗಿದೆ ಅಂತ ನನಗನ್ಸುತ್ತೆ. ಅಂಡ್ ವಿಡಿಯೋ ನೋಡ್ತಾ ಇರೋ ನಿಮ್ಮಲ್ಲಿ ಎಷ್ಟೋ ಜನ ಕ್ರಿಕೆಟ್ ಫ್ಯಾನ್ಸ್ ಇರ್ತೀರಾ. ಈ ಚಿನ್ನಸ್ವಾಮಿ ಸ್ಟೇಡಿಯಂಗಾಗಿರ್ಬೋದು ಅಥವಾ ಬೆಂಗಳೂರಿನ ಸಿಟಿಯಲ್ಲಿ ನಡೀತಕ್ಕಂಥ ಮ್ಯಾಚ್ಗಳ ಒಂದು ದೊಡ್ಡ ಫ್ಯಾನ್ ಕೂಡ ನೀವು ಆಗಿರ್ಬೋದು. ನಿಮಗೆ ಪೊಲೀಸ್ ಅವರ ಈ ನಿರ್ಧಾರದ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ಯೂಚರ್ ಅಲ್ಲಿ ಆಗ್ಬೇಕಾಗಿರೋ ಆ ಸ್ಟೇಡಿಯಂ ಬೆಂಗಳೂರು ಸಿಟಿಯಿಂದ ಔಟ್ಸ್ಕಟ್ ಅಲ್ಲಿ ಆಯ್ತು ಅಂತಂದ್ರೆ ಒಳ್ಳೇದಾ, ಅಥವಾ ಟ್ರಾಫಿಕ್ ಆದ್ರೂ ಆಗ್ಲಿ ಏನಾದ್ರೂ ಆಗ್ಲಿ ಸೇಫ್ಟಿ ಕನ್ಸರ್ನ್ ಬಿಡ್ತು ಅಂತಂದ್ರೂ ಕೂಡ ಇಲ್ಲೇ ಆಗ್ಲಿ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರೋ ಜನಗಳಿಗೂ ಕೂಡ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಗೊತ್ತಾಗುತ್ತೆ. ಇಷ್ಟ ಹೇಳ್ತಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿನಾನು ನಿಮ್ಗೆ ಈ ತರದ ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋಸ್ ಅನ್ನ ನಿಮಗೆ ತಲುಪಿಸುವಂತ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.